ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಅನೇಕ ರಾಯರ ಸಾರ್ವಭೌಮ ವ್ಯಕ್ತಿತ್ವವನ್ನು ನಿರೂಪಣೆ ಮಾಡ್ತಕ್ಕಂತಹ ಅನೇಕ ನಾಮಗಳ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಇವತ್ತಿನ ದಿನ ಕೃಷ್ಣಾವಧೂತರು ರಾಯರ ಇನ್ನೊಂದು ಗುಣದ ಚಿಂತನೆಯನ್ನು ಮಾಡಿಸ್ತಾ ಇದ್ದಾರೆ. ತಾರಕಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ತಾರಕರು ಅಂತ ಹೇಳಿದರೆ ನಮ್ಮ ಸಂಸಾರವನ್ನು ದಾಟಿಸ್ತಕ್ಕಂಥ ಮಹಾನುಭಾವರು ಅಂತ ಅರ್ಥ. ಯಾರು ತಾನೇ ಇವತ್ತಿನ ದಿನ ಸಂಸಾರಿಗಳಲ್ಲ, ಸನ್ಯಾಸಿಗಳು ಕೂಡ ಒಂದು ಅರ್ಥದಲ್ಲಿ ಸಂಸಾರಿಗಳೇ, ವಿಶ್ವ ಕುಟುಂಬಿಗಳು ಅವರು. ಹಾಗಾಗಿ ನಾವೆಲ್ಲ ಒಂದು ಕುಟುಂಬವನ್ನು ಪೋಷಣೆ ಮಾಡಿ ಆ ಕುಟುಂಬ ಪೋಷಣೆಯಲ್ಲಿ ನಾವು ತಲ್ಲೀನರಾಗಿದ್ದರೆ, ಸನ್ಯಾಸಿಗಳಾಗಿರ್ತಕ್ಕಂಥ ಮಹಾನುಭಾವರು ಇಡೀ ಪ್ರಪಂಚವೇ ಅವರ ಕುಟುಂಬ ಆದ್ದರಿಂದ ಈ ಪ್ರಪಂಚದಲ್ಲಿ ನೆಲೆಸಿರತಕ್ಕಂಥ ಭಕ್ತರ ಉದ್ಧಾರ, ಯಾವ ಈ ಸಂಸಾರದಲ್ಲಿ ಅನೇಕ ರೀತಿಯಾದ ದುಃಖಗಳನ್ನು ಅನುಭವಿಸ್ತಾ ಇದ್ದಾರೆ, ಈ ದುಃಖಗಳ ಪರಿಹಾರ ಹೇಗೆ ಆಗತ್ತೆ ಅನ್ನೋದು ರಾಯರ್ ಆಲೋಚನೆ ಮಾಡ್ತಾ ಇರ್ತಾರೆ. ಭಾಗವತದಲ್ಲಿ ನಾವೆಲ್ಲ ಅನೇಕ ಕಥೆಯನ್ನ ಕೇಳಿದ್ದೇವೆ. ಪ್ರಿಯವ್ರತ ಮಹಾರಾಜನ ಕಥೆ, ವ್ರತಗಳಲ್ಲಿಯೇ ಪ್ರಿಯ, ಹಾಗಾಗಿ ಅವನಿಗೆ ಪ್ರಿಯವ್ರತ ಅನ್ನೋ ಹೆಸರು ಬಂತು ಅನ್ನೋದನ್ನು ನಾವು ಕೇಳ್ತೇವೆ. ಇಂಥ ಪ್ರಿಯವ್ರತ ಮಹಾರಾಜನಿಗೆ ಅನೇಕ ಮಹರ್ಷಿಗಳು ಉಪದೇಶ ಮಾಡ್ತಾರೆ, ಬ್ರಹ್ಮದೇವರು ಬಂದು ಉಪದೇಶವನ್ನು ಮಾಡ್ತಾರೆ. ಎಲ್ಲ ಉಪದೇಶ ಮಾಡಿದ ಮೇಲೆ ತಾನೊಬ್ಬ ಸಂಸಾರಿಯಾಗಿ ಈ ಸಂಸಾರ ಅವನಿಗೆ ಬಂಧಕ ಆಗದೇ ಇರುವಂತೆ ನೋಡಿಕೊಂಡು ತನ್ನ ಸಾಧನೆಯನ್ನು ಮಾಡ್ತಾನೆ ಅನ್ನೋ ಕಥೆಯನ್ನು ನಾವು ಭಾಗವತದಲ್ಲಿ ನಾವು ಕೇಳ್ತೇವೆ. ಜಡಭರತ ಸಂಸಾರವೇ ಬೇಡ ಅಂತ ಹೇಳಿ ಸಾವಿರಾರು ವರ್ಷ ಆಳಿರ್ತಕ್ಕಂಥ ಭೂಮಿಯನ್ನ ತನ್ನ ಅನೇಕ ಮಕ್ಕಳಿಗೆ ಧಾರೆ ಎರೆದು ಕಾಡಿಗೆ ಹೋಗಿ ತಪಸ್ಸನ್ನ ಮಾಡೋಣ ಅಂತ ಕುತ್ಕೊಂಡ ಈ ಸಂಸಾರದಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ರಾಜನಾಗಿ ಇದ್ದಾಗ ಎಷ್ಟು ಸಂಸಾರಿಯಾಗಿದ್ನೋ ಅದಕ್ಕಿಂತ ದೊಡ್ಡ ಸಂಸಾರಿ ಆ ಜಿಂಕೆಯನ್ನು ರಕ್ಷಣೆ ಮಾಡೋದರ ಮೂಲಕ, ಪೋಷಣೆ ಮಾಡೋದರ ಮೂಲಕ ರಾಜನಿಗಿಂತಲೂ ಕೂಡ ದೊಡ್ಡ ಸಂಸಾರಿಯಾದ ಕಾಡಿನಲ್ಲಿ ಹೋಗಿ. ಹಾಗಾಗಿ ಇವತ್ತಿನ ದಿನ ತಪಸ್ಸು ಮಾಡಬೇಕು ಅಂತ ಹೇಳಿದ್ರೆ ಕಾಡಿಗೆ ಹೋಗಬೇಕು ಅಂತ ಅರ್ಥ ಅಲ್ಲ. ಕಾಡಿಗೆ ಹೋದವರು ಇವತ್ತಿನ ದಿನ ಎಷ್ಟು ಜನ ಸಫಲರಾಗಿದ್ದಾರೆ? ಅಥವಾ ತಪಸ್ಸನ್ನ ಮಾಡಬೇಕು ಅಂತಾದ್ರೆ ಮನೆಯಲ್ಲಿಯೇ ಕುಳಿತುಕೊಂಡು ಈ ಸಂಸಾರ ಸಾಗರವನ್ನು ದಾಟಲಿಕ್ಕೆ ಏನೇನು ಉಪಾಯಗಳು ಅಂತ ಇದೆನೋ ಆ ಎಲ್ಲ ಉಪಾಯಗಳನ್ನು ಕೂಡ ನಾವು ಮಾಡಬೇಕು. ಬ್ರಹ್ಮನಿಗೆ ಅನೇಕ ಮಕ್ಕಳಿರ್ತಾರೆ, ಯಾರೂ ಸರಿಯಾಗಿ ಸಂಸಾರವನ್ನ ನಿರ್ವಹಣೆ ಮಾಡ್ತಾ ಇರಲ್ಲ. ಹೀಗಾಗಿ ಚತುರ್ಮುಖ ಬ್ರಹ್ಮನಿಗೂ ಕೂಡ ಈ ಪ್ರಪಂಚದಲ್ಲಿ ಸೃಷ್ಟಿಯಾದ ಮೇಲೆ ಮನುಕುಲದ ಬೆಳವಣಿಗೆ ಹೇಗಾಗತ್ತೆ ಅನ್ನೋ ಚಿಂತೆ ಉಂಟಾಗತ್ತೆ ಅನ್ನೋ ಕಥೆಯನ್ನ ನಾವು ಭಾಗವತಾದಿ ಗ್ರಂಥಗಳಲ್ಲಿ ಕೇಳ್ತೇವೆ. ಅಷ್ಟೇ ಅಲ್ಲ, ಈ ಸಂಸಾರದಲ್ಲಿ ಇದ್ದಾಗ ಏನ್ ಸುಖ ಕಂಡಿ ಅಂತ ಕೇಳೋದಕ್ಕಿಂತಲೂ ಕೂಡ ಎಷ್ಟು ದುಃಖವನ್ನು ಅನುಭವಿಸಿದಿ ಅಂತ ನಾವು ಕೇಳಬೇಕು. ಸಂಸಾರದಲ್ಲಿ ಇವತ್ತಿನ ದಿನ ನಾವು ಇದ್ದೇವೆ, ನೀವು ಇದ್ದೀರಾ, ಏನ್ ಸುಖ ಕಂಡಿ ಅಂತ ಕೇಳೋದಕ್ಕಿಂತಲೂ ಕೂಡ ತುಂಬಾ ದುಃಖವನ್ನು ಅನುಭವಿಸಿದ್ದೇನೆ ಅಂತ ಹೇಳ್ತಕ್ಕಂಥವರೇ ಇವತ್ತಿನ ದಿನ ಜಾಸ್ತಿ. ಹಿಂದಿನ ಕಾಲದಲ್ಲಾದ್ರೂ ಸ್ವಲ್ಪ ಅವಿಭಕ್ತ ಕುಟುಂಬದ ಒಂದು ವಾಸನೆ ಇದ್ದ ಕಾರಣಕ್ಕೆ ಸ್ವಲ್ಪ ಆದರೂ ಕೂಡ ಸಂಬಂಧಗಳಿಗೆ ಬೆಲೆ, ಸಂಸಾರಕ್ಕೆ ಒಂದು ಬೆಲೆ ಅನ್ನೋದು ಇರ್ತಾ ಇತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಹಾಗಿಲ್ಲ. ಆರತಿಗೊಂದು ಕೀರುತಿಗೊಂದು ಅಂತ ಇತ್ತು. ಈಗ ಹಾಗಲ್ಲ, ತಾವಿಬ್ಬರು ತಮಗೊಬ್ಬ. ಹಿಂದಿನ ಕಾಲದಲ್ಲಿ ಅನೇಕ ಮಕ್ಕಳನ್ನು ಪಡೆದುಕೊಂಡು
ಸಂಬಂಧಗಳ ಬೆಲೆಯನ್ನು ಆ ಮಕ್ಕಳಿಗೆ ಆ ಅವಿಭಕ್ತ ಕುಟುಂಬದಲ್ಲಿ ತಿಳಿಸಿಕೊಡ್ತಾ ಇದ್ರು. ಅದರ ಆಲೋಚನೆ ಮಾಡಿ ಇವತ್ತಿನ ದಿನ ಗಂಡ ಹೆಂಡತಿ ಇಬ್ಬರಿಗೆ ಒಂದು ಮಗು ಆಯಿತು ಅಂತ ಹೇಳಿದ್ರೆ ಆ ಮಗುವಿಗೆ ಅಣ್ಣ ಇಲ್ಲ, ಅಕ್ಕ ಇಲ್ಲ, ಅಣ್ಣನಿಂದ ದೊರೆಯತಕ್ಕಂತಹ ತಂದೆಯ ಪ್ರೀತಿ ಸಿಗಲಿಲ್ಲ, ಅಕ್ಕನಿಂದ ದೊರೆಯತಕ್ಕಂತಹ ತಾಯಿಯ ಪ್ರೀತಿ ಅವನಿಗೆ ದೊರಕಲಿಲ್ಲ. ಒಂದು ಮಕ್ಕಳು ಮಕ್ಕಳಲ್ಲ, ಒಂದು ಕಣ್ಣು ಕಣ್ಣಲ್ಲ ಅಂತ ಒಂದು ಪ್ರಸಿದ್ಧವಾದ ಮಾತು. ಹಾಗಾಗಿ ಪರಮಾತ್ಮ ನಮಗೆ ಈ ಸಂಸಾರದಲ್ಲಿ ಹೆಚ್ಚೆಚ್ಚು ಮಕ್ಕಳನ್ನ ಪಡೆದುಕೊಂಡು ಉತ್ತಮ ಸಂಸ್ಕಾರವನ್ನು ಆ ಮಕ್ಕಳಲ್ಲಿ ಬಿತ್ತಿ ದೇಶಕ್ಕೆ ಉತ್ತಮ ಪ್ರಜೆಗಳಾಗುವಂತಹ ಒಂದು ದೀಕ್ಷೆಯನ್ನ ಇವತ್ತಿನ ದಿನ ನಾವು ಆ ಮಕ್ಕಳಿಗೆ ಕೊಡಬೇಕು. ಅದ್ರ ಆಗ್ತಾ ಇದೆನಾ ಇವತ್ತಿನ ಕಾಲದಲ್ಲಿ ಅನ್ನೋದನ್ನ ನಾವು ವಿಚಾರ ಮಾಡಬೇಕು. ಅಪ್ಪನಿಗೆ ಅಣ್ಣ ಇಲ್ದಿದ್ರೆ ದೊಡ್ಡಪ್ಪ ಇಲ್ಲ, ತಮ್ಮ ಇಲ್ದಿದ್ರೆ ಚಿಕ್ಕಪ್ಪ ಇಲ್ಲ. ಹಾಗಾಗಿ ಸಂಬಂಧಗಳೇ ಇಲ್ಲ ಅಂತಾದ್ರೆ ಸಂಬಂಧಗಳಿಗೆ ಬೆಲೆಯನ್ನು ಯಾವತ್ತಾದ್ರೂ ಕೂಡ ಕೊಡ್ಲಿಕ್ಕೆ ಸಾಧ್ಯತೆ ಉಂಟಾಗತ್ತಾ? ನಮ್ಮಲ್ಲಿ ಸಂಬಂಧಿಕರಿಂದ ಎಷ್ಟು ಸಹಾಯ ಆಗತ್ತೆ ಬಿಡತ್ತೆ ಅನ್ನೋದು ಎರಡನೇ ಮಾತು. ಆದ್ರೆ ಸಂಬಂಧಿಕರು ಅನ್ನೋದು ಯಾವಾಗ ಕರಿತೇವೆ? ಸಂಬಂಧಗಳು ಇದ್ದಾಗ. ಆದ್ರೆ ಇಂಥ ಸಂಬಂಧಗಳೇ ಇಲ್ಲದಿದ್ದಲ್ಲಿ ಹೇಗೆ ತಾನೇ ಸಂಬಂಧಗಳು ಇವತ್ತಿನ ದಿನ ಉಳಿಲಿಕ್ಕೆ ಸಾಧ್ಯ? ಹಾಗಾಗಿ ರಾಘವೇಂದ್ರ ಪ್ರಭುಗಳನ್ನ ನಾವು ಮೊರೆ ಹೋಗಬೇಕು ಅಂತ ಹೇಳ್ತಾರೆ. ಇಂಥ ಮಹಾನುಭಾವರನ್ನು ನಾವು ಮೊರೆ ಹೊಂದಿದಾಗ ಕಷ್ಟ ಏನ್ ನಮಗೆ ಹೇಳಿ ಕೇಳಿ ಇವತ್ತಿನ ದಿನ ಜೀವನದಲ್ಲಿ ಬರುತ್ತಾ? ಕಷ್ಟ ಹೇಗೆ ನಮಗೆ ಈ ಸಂಸಾರದಲ್ಲಿ ಹೇಳಿ ಕೇಳಿ ಬರೋದಿಲ್ವೋ ಹಾಗೆ ಗುರುವಿನ ಅನುಗ್ರಹವೂ ಕೂಡ ಹೇಳಿ ಕೇಳಿ ನಮಗೆ ಉಂಟಾಗೋದಲ್ಲ. ಗುರುವಿಗೆ ನಮ್ಮ ಮೇಲೆ ಅನುಗ್ರಹವನ್ನ ಮಾಡಬೇಕು ಅನ್ನೋ ಒಂದು ಭಾವನೆ ಬಂದರೆ ಸಾಕು, ಆಗ ನಮ್ಮ ಈ ಸಂಸಾರದಲ್ಲಿ ನಾವು ಅನುಭವಿಸ್ತಾ ಇರತಕ್ಕಂಥ ಎಲ್ಲಾ ದುಃಖಗಳನ್ನು ಕೂಡ ನಾವು ಕಳ್ಕೊಂಡ ಹಾಗೆ. ಕಿಮಲಭ್ಯೆ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಸಂಸಾರದಲ್ಲಿ ದುಃಖವೂ ಇದೆ, ಸುಖವೂ ಇದೆ. ಆಯಾಯ ವ್ಯಕ್ತಿಯ ಮನಸ್ಥಿತಿಗನುಗುಣವಾಗಿ ಸಂಸಾರದಲ್ಲಿ ದುಃಖವನ್ನು ಅನುಭವಿಸಬಹುದೋ ಅಥವಾ ಸುಖವನ್ನು ಅನುಭವಿಸಬಹುದೋ ಅನ್ನೋದನ್ನು ವಿಚಾರ ಮಾಡಬೇಕು ನಾವಿದು. ಹಾಗಾಗಿ ನಾವೇನ್ ಇವತ್ತಿನ ದಿನ ಸಂಸಾರದಲ್ಲಿ ದುಃಖವನ್ನು ಅನುಭವಿಸ್ತಾ ಇದ್ದೇವೆ, ಇಂಥ ದುಃಖವನ್ನ ದೂರ ಮಾಡಿ ಈ ಸಂಸಾರದಿಂದಲೇ ನಮಗೆ ಮೋಚನೆಯನ್ನು ಕೊಡ್ತಕ್ಕಂಥ ಮಹಾನುಭಾವರು ರಾಘವೇಂದ್ರ ಪ್ರಭುಗಳು ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕೆ ಇಲ್ಲ. ಇಂತಹ ನಮ್ಮ ಎಲ್ಲ ಕಷ್ಟಗಳನ್ನೂ ಕೂಡ ಪರಿಹಾರ ಮಾಡಿ ಈ ಸಂಸಾರದ ದಡದಿಂದ ನದಿಯಿಂದ ಮೋಕ್ಷವೆಂಬ ತೀರಕ್ಕೆ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಕ್ಕಂಥ ಮಹಾನುಭಾವರು ಅಂತ ಹೇಳಿದ್ರೆ ಅದು ರಾಯರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ಇಂತಹ ರಾಯರ ಪರಿಪೂರ್ಣ ಅನುಗ್ರಹ ನಮ್ಮ ಮೇಲೆ ಉಂಟಾಗಿ ಈ ಸಂಸಾರ ಬಂಧನದಿಂದ ನಮ್ಮನ್ನ ವಿಮುಕ್ತಿಗೊಳಿಸುವಂತೆ ಅವರ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.